ಸಮುದ್ರದ ಅಲೆಗಳಿಂದ ಯುವಕನ ರಕ್ಷಣೆ, ಜೀವ ಉಳಿಸಿದ ಇಬ್ಬರು ಧೀರರ ಸಾಹಸಕ್ಕೆ ಭಾರಿ ಮೆಚ್ಚುಗೆ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾದ ಹೆಡ್ ಬಂದರ್ ಕಡಲ ತೀರದಲ್ಲಿ ಸಂಭವಿಸಬಹುದಾಗಿದ್ದ ದುರಂತವೊಂದು ಇಬ್ಬರು ಧೀರ ಯುವಕರ ಸಮಯೋಚಿತ ಸಾಹಸದಿಂದ ತಪ್ಪಿದ್ದು, ಹಾವೇರಿ ಮೂಲದ ಯುವಕನೊಬ್ಬ ಸಾವಿನ ದವಡೆಯಿಂದ ಪಾರಾಗಿರುವ ಘಟನೆ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ. ಹಾವೇರಿ ಮೂಲದ ಮೊಹಮ್ಮದ್ ಗಿಲಾನಿ ಅವರು ಹೆಡ್ ಬಂದರ್ ಕಡಲ ತೀರದಲ್ಲಿ ಸಮುದ್ರದ ಅಲೆಗಳ ಸೆಳೆತಕ್ಕೆ ಸಿಲುಕಿ ಮುಳುಗತೊಡಗಿದ್ದರು. ಅಲೆಗಳ ರಭಸ ಹೆಚ್ಚಾಗುತ್ತಿದ್ದಂತೆ ಪರಿಸ್ಥಿತಿ ಗಂಭೀರವಾಗಿದ್ದು, ಸ್ಥಳದಲ್ಲಿದ್ದವರು ಆತಂಕದಿಂದ ನೋಡುತ್ತಿದ್ದ ವೇಳೆ ಜೀವ ಉಳಿಸುವ ಕಾರ್ಯಕ್ಕೆ ಇಬ್ಬರು ಯುವಕರು ಧಾವಿಸಿದರು. ಜೀವ ರಕ್ಷಣಾ ಪಡೆಯ ಸದಸ್ಯ ಉದಯ್ ಹರಿಕಾಂತ್ ಹಾಗೂ ಅವರ ಸ್ನೇಹಿತ ಮೂರ್ತಿ ಹರಿಕಾಂತ್ ಯಾವುದೇ ಹಿಂಜರಿಕೆ ಇಲ್ಲದೆ ಸಮುದ್ರಕ್ಕೆ ಧುಮುಕಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಅಲೆಗಳ ವಿರುದ್ಧ ಹೋರಾಡಿದರು. ಅಪಾರ ಧೈರ್ಯ, ಸಮಯ ಪ್ರಜ್ಞೆ ಮತ್ತು ಕೌಶಲ್ಯದೊಂದಿಗೆ ಮೊಹಮ್ಮದ್ ಗಿಲಾನಿ ಅವರನ್ನು ಸುರಕ್ಷಿತವಾಗಿ ದಡಕ್ಕೆ ಕರೆತಂದು ಪ್ರಾಣಾಪಾಯದಿಂದ ಪಾರು ಮಾಡಿದರು. ಇಬ್ಬರ ಸಮಯೋಚಿತ ಕಾರ್ಯಾಚರಣೆಯಿಂದ ಸಂಭವಿಸಬಹುದಾಗಿದ್ದ ಅನಾಹುತ ತಪ್ಪಿದ್ದು ಯುವಕನಿಗೆ ಮರುಜೀವ ಸಿಕ್ಕಂತಾಗಿದೆ. ಈ ಸಾಹಸವನ್ನು ಕಣ್ಣಾರೆ ಕಂಡ ಸ್ಥಳೀಯರು ಉದಯ್ ಹರಿಕಾಂತ್ ಹಾಗೂ ಮೂರ್ತಿ ಹರಿಕಾಂತ್ ಅವರ ಧೈರ್ಯ, ನಿಸ್ವಾರ್ಥ ಸೇವಾ ಮನೋಭಾವ ಮತ್ತು ಮಾನವೀಯತೆಗೆ ಹೃತ್ಪೂರ್ವಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೀವ ಉಳಿಸುವುದಕ್ಕಿಂತ ದೊಡ್ಡ ಮಾನವೀಯ ಸೇವೆ ಮತ್ತೊಂದಿಲ್ಲ ಎಂಬ ಮಾತಿಗೆ ಉದಯ್ ಹರಿಕಾಂತ್ ಮತ್ತು ಮೂರ್ತಿ ಹರಿಕಾಂತ್ ತಮ್ಮ ಕಾರ್ಯದ ಮೂಲಕ ಜೀವಂತ ಉದಾಹರಣೆಯಾಗಿದ್ದಾರೆ. ಅವರ ಸಾಹಸ, ಸಮಯ ಪ್ರಜ್ಞೆ ಮತ್ತು ಮಾನವೀಯ ಕಾಳಜಿ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದ್ದು, ಇಬ್ಬರು ಧೀರರಿಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬರುತ್ತಿದೆ. ಒಂದು ಕ್ಷಣದ ಧೈರ್ಯ, ಸಮಯೋಚಿತ ನಿರ್ಧಾರ ಮತ್ತು ಮಾನವೀಯ ಸ್ಪಂದನೆಯಿಂದ ಅಮೂಲ್ಯ ಜೀವವೊಂದು ಉಳಿದಿದ್ದು, ಈ ಘಟನೆ ಕುಮಟಾದಲ್ಲಿ ಮಾನವೀಯತೆಯ ಶ್ರೇಷ್ಠ ಮಾದರಿಯಾಗಿ ಎಲ್ಲರ ಮನಸ್ಸನ್ನು ಸ್ಪರ್ಶಿಸಿದೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.